10 ಕೆಟಗರಿಗಳನ್ನು ಗಮನಿಸಬೇಕು, ಗುರುತಿಸಬೇಕು ಅಂತ ಇದಕ್ಕೊಂದಿಷ್ಟು ಪಟ್ಟಿಗಳನ್ನು ಕೊಟ್ಟಿದ್ದೇನೆ. ಸಂಕಲ್ಪ ಮಾಡಬೇಕಾ? ಮಾಡಿದರೆ ಆಗದ ಸೀದ ಕೆಲಸ. ಸಂಕಲ್ಪ ಹೇಳಬೇಕಾ? ಮಾಡುವುದಿಲ್ವಾ? ಮಾಡುವಾಗ ಗೊತ್ತಾಗೋದಿಲ್ವಾ? ಸಂಕಲ್ಪಕ್ಕೆಲ್ಲ ಇವತ್ತೆಂಥದ್ದು ಎಲ್ಲಿ ಎಲ್ಲ ಹೇಳಬೇಕಾ? ತಿಥಿ ವಾರ ನಕ್ಷತ್ರ ಯೋಗಕರಣ ಎಲ್ಲ ಹೇಳದೆ ಆಗೋದಿಲ್ವಾ? ಕಾಲದ ನೆನಪೇನು, ದೇಶದ ಕಥೆ ಏನು ಅಂತ ಹೇಳಿದರೆ ಬೇಕೋ ಬೇಡವೋ ಎನ್ನುವುದಕ್ಕೆ ಇವರೆಲ್ಲ ಹೇಳಿಕೊಂಡಿದ್ದಾರೆ. ಮಾರ್ಕಂಡೇಯ ಆಗಲಿ, ಪುರಾಣ ಆಗಲಿ, ಭವಿಷ್ಯವಾಗಲಿ, ಪ್ರಯೋಗವಾದ ದೀಪಕಿನಾಗಲಿ ಎಲ್ಲಿ ತೋರಿಸಿಕೊಟ್ಟ ಕತೆ. ಸಂಕಲ್ಪ ಮೂಲಃ ಕಾಲೋ ವೈ ಯಜ್ಞಾ ಸಂಕಲ್ಪ ಸಂಭವಾ ವ್ರತ ನಿಯಮ ಧರ್ಮೋಚ ಸರ್ವೇ ಸಂಕಲ್ಪಜಾ ಸ್ಮೃತ. ಎಂಥ ಮಾಡೋದಾದರೂ ಸಂಕಲ್ಪ ಬೇಕೆ. ಸಂಕಲ್ಪ ಚ ತಥಾ ಕುರಿಯಾತ್ ಸ್ನಾನ ದಾನ ವ್ರತಾಧಿಕಂ. ಮೀಲಿಕ್ಕೂ ಬೇಕು, ಜಪಕ್ಕೂ ಬೇಕು, ದಾನಕ್ಕೂ ಬೇಕು, ವ್ರತಕ್ಕೂ ಬೇಕು. ಅನ್ಯಥಾ ಪುಣ್ಯಕರ್ಮಾಣಿ ನಿಷ್ಫಲಾನಿ ಭವಂತಿ. ಒಂದೊಮ್ಮೆ ನೀನು ಎಂಥದ್ದು ಹೇಳದಿದ್ದರೆ ಆ ದೇವತೆಗಳ ನೆನಪು ಮಾಡಿಕೊಳ್ಳದಾಗಿ ಆಗುವುದಿಲ್ಲ. ವಾಸ್ತವವಾಗಿ ಕಾಲಚಕ್ರದ ಚಿಂತನೆ ಬರುವುದಿಲ್ಲ ಆಗುತ್ತೆ, ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ ಅಂತ. ಸಂಕಲ್ಪೇನ ವಿನಾರಾಜನ್ ಯತ್ಕಿಂಚಿತ್ ಕುರುತೆ ನರಹ. ಅವು ಏನಾಗುತ್ತೆ ಕೇಳಿದರೆ ಅದರದ್ದು ಪೂರ ಪುಣ್ಯದಲ್ಲಿ ತಸ್ಯ ಧರ್ಮಸ್ಯ ಅರ್ಧಕ್ಷಯೋ ಭವೇತ್. ಫಲಂ ಮಾಡಿದ್ದರ ಫಲದ ಅಲ್ಪ ಎಷ್ಟೇ ಮಾಡಿರಲಿ ಅದರದ್ದು ಅರ್ಧ ಧರ್ಮನಿಗೆ ಯಮಧರ್ಮನಿಗೆ ತೊಗೊಂಡ್ಬಿಡ್ತಾನೆ. ಅಂದರೆ ಕಟ್ಟು ಮಾಡಿ ಕೊಡ್ತಾನೆ ನಮಗೆ ವಾಸ್ತವವಾಗಿ. ಹಾಗಾಗಿ ಮಾಸ ಪಕ್ಷ ತಿಥೀನಾಂಚ ನಿಮಿತ್ತಾನಾಂಚ ಸರ್ವಶಃ ಉಲ್ಲೇಖನ ಕುರ್ವಾಣ ನ ತಸ್ಯ ಫಲಭಾಗ್ಭವೇತ್. ಒಂದೆರಡು ಹೇಳಿದರೆ ಆಗುವುದಿಲ್ಲ, ಪೂರ ಹೇಳಬೇಕು. ಎಂತ ಪೂರ ಕೇಳಿದರೆ ಅದಕ್ಕೆ ಕೊನೆಯಲ್ಲಿ ಪಟ್ಟಿ ಪೂರ ಕೊಟ್ಟಿದ್ದೇನೆ. ಅಬ್ದಾಯನಾದಿ ಎಷ್ಟೆಲ್ಲ ಉಂಟು ಅಂತ. ವರ್ಷ, ಅಯನ, ಋತು, ಮಾಸ, ಪಕ್ಷ, ತಿಥಿ, ನಕ್ಷತ್ರ, ವಾರ, ಯೋಗ, ಕರ್ಣ 10 ಘಟಕಗಳು ಹೇಳಬೇಕು. ದಶಯತಿ ಸರ್ವಮುದ್ದಿ. ಇನ್ನೆಂತ ಹೇಳೋದು ಬೇಡ, ಅಷ್ಟು ಸಾಕು ಹೇಳಿದರೆ. ಅದು ಹೇಳಿದ್ದಷ್ಟೇ ಅವ್ರು ಹೇಳಲಿಕ್ಕೆ. ಇಷ್ಟು ಹೇಳಿಕೊಂಡು ದಶಯತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮೋಚ್ಯತೆ. ಇಡೀ ಆಗಲೇ ನಾನು ಹೇಳಿದ್ದೆ ಕಂಟ್ರೋಲರ್ ಹೇಗಿರ್ತದೆ ಅಂತ. ಯಾವ ವರ್ಷ, ಆದ್ದರಿಂದ ಪರಾಭವ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತೌ, ಚೈತ್ರ ಮಾಸೆ, ಶುಕ್ಲಪಕ್ಷೆ, ಪ್ರತಿಪತ್ತಿತೌ ಅಂತ ಹೇಳ್ತಾ ಕ್ರಮಪ್ರಕಾರ ಅಶ್ವಿನಿ ನಕ್ಷತ್ರೆ, ಅವತ್ತು ಅಶ್ವಿನಿ ನಕ್ಷತ್ರ, ಗುರುವಾಸರೆ ಅಂತ ಹೇಳಿಕೊಂಡು ಕ್ರಮಬದ್ಧವಾಗಿ ಹೇಳಬೇಕಾದ ಕಥೆಯನ್ನೆಲ್ಲ ಹೇಳಿಕೊಳ್ಳಬೇಕು ಅಂತ ಹೇಳಿದರೆ ಪುಣ್ಯಪೂರ ಬರ್ತದೆ ಅಂತ. ಮುಂದೆ ನೋಡುವ.